ಹೇಗೆ ಸಾಂಬಾರು ಮಾಡಿದರೂ ರುಚಿನೇ ಸಿಗ್ತಾ ಇಲ್ಲ, ಡಿಫ್ರೆಂಟ್ ಟೇಸ್ಟೇ ಇಲ್ಲ, ಒಂದೇ ಥರ ಸಾಂಬಾರು ಆಗ್ತಾಯಿದೆ, ನಾಲ್ಗೆ ಸಪ್ಪೆ ಅಂತ ಅನ್ನಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀರಾ. ಹೀಗೆ ನಾನು ಹೇಳೋ ರೀತಿಯಲ್ಲಿ ನೀವು ಬೇಳೆ ಸಾಂಬಾರು ಮಾಡಿದ್ದೀರಾ ಅಂದರೆ ಡಿಫ್ರೆಂಟ್ ಟೇಸ್ಟ್. ಹಾಗೆ ನೀವು ಈ ಲೈಫಲ್ಲಿ ಜನ್ಮದಲ್ಲಿ ಈ ಥರ ರುಚಿ ಟೇಸ್ಟ್ನ ನೀವು ನೋಡೇ ಇರೋದಿಲ್ಲ. ಅದು ಹೇಗೆ ಮಾಡೋದು ಏನು ಅನ್ನೋದು ಫುಲ್ಲು ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಎಲ್ಲಿ ಏನೇನು ಟ್ರಿಕ್ಸ್ ಯೂಸ್ ಮಾಡಿ ಹೇಗೆ ಮಾಡಿದ್ದೀನಿ ಅನ್ನೋದು ನಿಮಗೆ ಪೂರ್ತಿ ವಿಡಿಯೋದಲ್ಲಿ ಇದೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಒಂದು ಬಾಣಲಿಯಲ್ಲಿ ಎಲ್ಲ ತರಕಾರಿನೂ ನಿಮಗೆ ಏನೇನು ಬೇಕು, ಈ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು, ಕೋಸು, ನೀವೇನು ಮುಲ್ಲಂಗಿ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಹುರಿದಿದ್ದಾದಮೇಲೆ ಒಂದು ಕುಕ್ಕರಲ್ಲಿ ಇದನ್ನು 2 ವಿಸಿಲ್ ನೀವು ಸಪ್ರೇಟಾಗಿ ಕೂಡ ಬೇಯಿಸ್ಕೊಳ್ಬೋದು. ನಾನಂತೂ ಇದು ಎಳೆಕಾಯಿಗಳಾಗಿರೋದ್ರಿಂದ ಅದರಲ್ಲಿ ಅಷ್ಟನ್ನೇ ಫ್ರೈ ಮಾಡ್ಕೊಂಡಿದ್ದೀನಿ. ನನಗೇನು ಅದು ಸಪ್ರೇಟಾಗಿ ಏನು ಬೇಯಿಸ್ಕೊಳೋ ಅವಶ್ಯಕತೆ ಬಂದಿಲ್ಲ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಅದಕ್ಕೇ ಸ್ವಲ್ಪ ಟೊಮೆಟೊ ಕೂಡ ಹಾಕ್ತೀನಿ. ಹಾಗೆಯೇ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ನೀವು ಬೆಳ್ಳುಳ್ಳಿ, ಜೀರಿಗೆ ಅದೆಲ್ಲ ಹಾಕಿದ್ದೀರ ಅಂದರೆ ಬಾಯಿ ಗಮ್ಮಂತ ಇರುತ್ತೆ ಸಾಂಬಾರು, ಬಾಯಿ ಕೂಡ ಅಷ್ಟು ರುಚಿ ಸಿಗುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಕಲ್ಲುಪ್ಪು ಹಾಕ್ಕೊಂಡು ಸಾಂಬಾರು ಪುಡಿ, ಅರಿಶಿನ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವೇನು ಕಾಯಿ ಇಟ್ಕೊಂಡಿದ್ವಿ ಆ ಕಾಯಿನ ಕೂಡ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ. ಈಗ ಬೇಯಿಸಿಟ್ಕೊಂಡಿರೋ ಅಂತಹ ಬೇಳೆನ ಹಾಕಬೇಕು. ಕಾಯಿ ಹಾಕಿ ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಕಾಯಿಗೆ ಉಪ್ಪೆಲ್ಲ ಹಿಡಿಯೋ ಹಾಗೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಳೆ ಹಾಕ್ತೀನಿ. ಬೇಳೆ ಕೂಡ ಅಷ್ಟೇ ನಾನು ಸಪ್ರೇಟಾಗಿ ಒಂದು 4ರಿಂದ 5 ಸತಿ ನಾನು ಕೂಗಿಸ್ಕೊಂಡಿದ್ದೆ. ನೀವು ಕೂಡ ಅಷ್ಟೇ 4ರಿಂದ 5 ಸತಿ ಕೂಗಿಸ್ಕೋಬೋದು. ಇಲ್ಲ ನಮಗೆ ಅಷ್ಟು ಸತಿ ಬೇಡ ಅಂದರೆ, ಬೇಗ ಬೆಂದೋಗುತ್ತೆ ಅಂದರೆ 2 ವಿಸಿಲ್ ಕೂಡ ಹಾಕಿಸ್ಕೋಬೋದು. ನಾನೀಗ ಸಾಂಬಾರು ಪುಡಿ, ಅರಶಿನ ಪುಡಿ ಹಾಕಿದ್ದಾದಮೇಲೆ ಏನು ಬೇಯಿಸಿಟ್ಕೊಂಡಿದ್ದೆ ಬೇಳೆ, ಆ ಬೇಳೆನ ಹಾಕಿ ನಾನು ಕುಕ್ ಮಾಡ್ಕೊತೀನಿ. ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂತೂ ತಿಂತಾಯಿದ್ರೆ ಈ ಸಾಂಬಾರನ್ನ 1 ಮುದ್ದೆ ತಿನ್ನೋರು 2 ಮುದ್ದೆ ಅನ್ನ ಎಲ್ಲನೂ ತಿಂದು ಖಾಲಿ ಮಾಡ್ತಾರೆ. ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟಾಗಿರುತ್ತೆ. ನಾವು ಯಾವತ್ತೂ ಈ ರುಚಿ ನೋಡೇ ಇಲ್ಲ ಅನ್ನೋಷ್ಟು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಕುದ್ದಿದ್ದಾದಮೇಲೆ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ಮುದ್ದೆ, ಅದ್ರ ಜೊತೆಗೆ ಒಂದು 4-5 ಹಪ್ಪಳನೋ ಇಲ್ಲ ಬೋಟಿನೋ ಎಣ್ಣೆಲಿ ಹಾಕಿ ಕರ್ದಿರೋದನ್ನ ಹಾಕ್ಕೊಂಡು ತಿಂತಾಯಿದ್ರೆ ಡಿಫ್ರೆಂಟ್ ಟೇಸ್ಟ್ಗೆ, ಆ ರುಚಿಗೆ, ಆ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಾನು ಕೆಲವೊಂದು ಟಿಪ್ಸ್ ಕೊಟ್ಟಿರೋದ್ರ ಬಗ್ಗೆ ನಿಮಗೆ ತಿಳಿಯೋದೇ ಇಲ್ಲ. ಹಾಗೆ ನೀವು ಹೇಗೆ ಸಾಂಬಾರು ಮಾಡಿದ್ರೂ ರುಚಿ ಕೊಡೋದಿಲ್ಲ. ನಾನು ಯಾವ ಥರ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಒಂದು ವ್ಲಾಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಮನೆಯಲ್ಲಿ ನಾವು ತಯಾರಿಸಿರೋವಂಥ ಸಾಂಬಾರು ಪುಡಿ. ನೀವು ಕೂಡ ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೋಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದರ ರೆಸಿಪಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಸಾಂಬಾರು ಪುಡಿ ಬಂದು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅದು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.